ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಬಿಜೆಪಿ ಹುಬ್ಬಳ್ಳಿಗೆ ಬಂಪರ್ ಕೊಡುಗೆ ಕೊಟ್ಟಿದೆ. ಒಂದು ರಾಜ್ಯಸಭಾ ಸ್ಥಾನ ಮತ್ತು ಒಂದು ವಿಧಾನ ಪರಿಷತ್ ಸ್ಥಾನ ಕೊಡುವ ಮೂಲಕ ಏನು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ನಾಯಕರಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಏನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಹಾಗಾಗಿ ಕುರುಬ ಸಮಾಜದ ಮುಖಂಡರೊಬ್ಬರಿಗೆ ಏನು ರಾಜ್ಯಸಭಾ ಸ್ಥಾನ ಕೊಡುವ ಮೂಲಕ ತನ್ನದೇ ಆದ ಒಂದು ತಂತ್ರಗಾರಿಕೆಯನ್ನು ಹೆಣೆಯುವಲ್ಲಿ ಬಿಜೆಪಿ ನಿರತವಾಗಿದೆ. ಮತ್ತೊಂದು ಕಡೆ ಏನು ಅತೃಪ್ತಗೊಂಡಿದ್ದು ರಾಜೀನಾಮೆ ಕೊಡುವ ಮೂಲಕ ಏನು ಹೈಕಮಾಂಡ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿದಂತಹ ಲಿಂಗರಾಜ್ ಪಾಟೀಲ್ ಅವರಿಗೆ MLC ಒಂದು ಟಿಕೆಟ್ ಕೊಡುವ ಮೂಲಕ ಒಂದು ಅತೃಪ್ತ ಶಮನಗೊಳಿಸುವಂಥ ಕೆಲಸ ಮಾಡಿದೆ. ಏನೆಲ್ಲ ಏನು ಬಿಜೆಪಿ ತಂತ್ರಗಾರಿಕೆ ಹೇಳಿದೆ ಮತ್ತು ಹುಬ್ಬಳ್ಳಿಗೆ ಯಾವ ರೀತಿಯ ಕೊಡುಗೆ ಸಿಕ್ಕಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಉತ್ತರ ಕರ್ನಾಟಕದ ಅದರಲ್ಲೂ ಏನು ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತ ಏನು ಕರಿತೀವಿ, ಹುಬ್ಬಳ್ಳಿಗೆ ಬಿಜೆಪಿಯಿಂದ ಬಂಪರ್ ಕೊಡುಗೆ ಅಂತಲೇ ಸಿಕ್ಕಿದೆ ಅಂತ ಹೇಳ್ಬೋದು. ಅದರಲ್ಲೂ ಏನು 3 ಸ್ಥಾನಗಳಿಗೆ ಇವತ್ತು ಟಿಕೆಟ್ ಪ್ರಕಟ ಆಗಿದೆ. ಅಂದರೆ 2 ವಿಧಾನ ಪರಿಷತ್ತು ಮತ್ತು 1 ರಾಜ್ಯಸಭಾ ಸ್ಥಾನಕ್ಕೆ ಟಿಕೆಟ್ ಪ್ರಕಟಗೊಂಡಿದೆ. ಮತ್ತು ರಾಜ್ಯಸಭಾ ಸ್ಥಾನ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಮತ್ತು ಸಾಕಷ್ಟು ಪ್ರಯತ್ನಗಳು ಸಹ ನಡೆದಿದ್ವು. ಯಾಕಂದರೆ BJP ಮತ್ತು JDS ಮೈತ್ರಿ ಇರೋದ್ರಿಂದಾಗಿ ರಾಜ್ಯದಲ್ಲಿ ಆ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಕಣಕ್ಕಿಳಿಸ್ತಾರೆ, ಗೆಲ್ಲಿಸಿ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೆ ಕೊನೆಗೂ BJP ಏನು ರಾಜ್ಯಸಭಾ ಸದಸ್ಯರ ಏನು ಅಭ್ಯರ್ಥಿನ ಫೈನಲ್ ಮಾಡಿದೆ. ಏನು ನಾಗರಾಜ್ ಅವ್ರನ್ನ ರಾಜ್ಯಸಭಾ ಅಭ್ಯರ್ಥಿಯನ್ನಾಗಿ ಪ್ರಕಟಿಸಿದೆ. ನಾಗರಾಜ್ ಅವರು ಏನು ಇಲ್ಲಿ ಹುಬ್ಬಳ್ಳಿಯಲ್ಲಿ KLE ಸೊಸೈಟಿಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದವರು ಮತ್ತು KPSC ಸದಸ್ಯರು ಸಹ ಆಗಿದ್ದರು ಒಂದು ಅವಧಿಗೆ. ನಂತರ ಏನು ಪಕ್ಷ ಸಂಘಟನೆಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದರು. ಮತ್ತು ಮುಖ್ಯವಾಗಿ ಏನಂದರೆ ABVP ಸಂಘಟನೆಯಿಂದ ಬಂದಂತಹ ಇವರು ಸಂಘ ಪರಿವಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆ ಇತ್ಯಾದಿಗಳ ಮೂಲಕ ಗುರುತಿಸ್ಕೊಂಡವರು ಮತ್ತು BJP ಪಕ್ಷ ಸಂಘಟನೆಯಲ್ಲೂ ಸಹ ವಿವಿಧ ರೀತಿಯ ಹುದ್ದೆಗಳನ್ನು ನಿಭಾಯಿಸಿದಂಥವ್ರು. ಅವರಿಗೆ ಏನಂದರೆ ಇವತ್ತು ನಾಗರಾಜ್ ಅವರಿಗೆ ರಾಜ್ಯಸಭಾ ಟಿಕೆಟ್ನ ಫೈನಲ್ ಮಾಡಿ ಇವತ್ತು ನಾಗರಾಜ್ ಅವರು ಬೆಂಗಳೂರಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ನಾಗರಾಜ್ ಅವರ ಆಯ್ಕೆ ವಿಚಾರದಲ್ಲಿ ಮತ್ತೊಂದು ತಂತ್ರಗಾರಿಕೆ ಏನಂದರೆ ಸಿದ್ದರಾಮಯ್ಯ ಅವ್ರನ್ನ ಏನು ಕುರುಬ ಸಮಾಜಕ್ಕೆ ಸೇರಿದಂತಹ ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ಕೆಳಗಿಳಿಸುವಂಥ ಕೆಲಸ ಮಾಡಿದೆ. ಅಲ್ಲಿ DKC CM ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇಲ್ಲೇನು ಅಹಿಂದ ಅನ್ನೋ ಅಹಿಂದ ವರ್ಗ BJP ಜೊತೆ ಇಲ್ಲ ಅನ್ನೋ ಕೊರಗಿದೆ, ಆ ಒಂದು ಆರೋಪ ಇದೆ. ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅಹಿಂದ ನಾಯಕರಿಗೆ, ಅದರಲ್ಲೂ ಏನು ಕುರುಬ ಸಮುದಾಯದ ನಾಯಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಸಮಾಜವನ್ನು ಸೆಳೆಯುವಂತಹ ಒಂದು ಪ್ರಯತ್ನದ ಒಂದು ಭಾಗವಾಗಿ ನಾಗರಾಜ್ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಡುವ ಮೂಲಕ BJP ತನ್ನದೇ ಆದ ಒಂದು ತಂತ್ರಗಾರಿಕೆಯನ್ನು ಹೆಣೆದಿದೆ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಅದು ಎಷ್ಟು ಮಟ್ಟಿಗೆ ಅದು ಕುರುಬರ ಮತ BJP ಬರುತ್ತೆ ಅನ್ನೋದು ಅದು ಮುಂದೆ ನಂತರದಲ್ಲಿ ಗೊತ್ತಾಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ನಡೆದಂಥ ಬೆಳವಣಿಗೆಗೆ ಕೌಂಟರ್ ಅನ್ನೋ ರೀತಿಯಲ್ಲೇ ಇಲ್ಲಿ BJPಯಲ್ಲಿ ನಾಗರಾಜ್ ಅವರಿಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ BJP ಹೈಕಮಾಂಡ್ ಮಾಡಿದೆ. ಮತ್ತು ದೇವೇಗೌಡರಿಗೆ ಈ ಬೆಳವಣಿಗೆಯಿಂದ ದೇವೇಗೌಡರಿಗಾಗಲಿ JDSನಲ್ಲಿ ಒಂದಷ್ಟು ನಿರಾಸೆ ಭಾವ ಮೂಡಿರ್ಬೋದು. ಆದರೆ ಹುಬ್ಬಳ್ಳಿ ಜನರಿಗಂತೂ ಒಂದು ರೀತಿಯಲ್ಲಿ ಹುಬ್ಬಳ್ಳಿಯ BJP ಮುಖಂಡರಿಗಂತೂ ದೊಡ್ಡ ಮಟ್ಟದ ಖುಷಿಯಾಗಿದೆ. ಇನ್ನು ಇನ್ನೊಬ್ಬರು ವಿಚಾರಕ್ಕೆ ಬರೋದಾದರೆ ಈಗ 2 ಟಿಕೆಟ್ಗಳನ್ನ ವಿಧಾನ ಪರಿಷತ್ಗೆ ಇಬ್ಬರು ಆಯ್ಕೆ ಸಾಧ್ಯತೆಗಳಿದ್ದಾವೆ BJPಯಲ್ಲಿ. ಹಾಗಾಗಿ ಇಬ್ಬರನ್ನ ಫೈನಲ್ ಮಾಡಿ ಈಗ ಆಲ್ರೆಡಿ ಇಬ್ಬರು ಸಹ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆ ಇಬ್ಬರ ಪೈಕಿ ಒಬ್ಬರು ಅಂದರೆ ಹುಬ್ಬಳ್ಳಿಯ ಲಿಂಗರಾಜ್ ಪಾಟೀಲ್. ಲಿಂಗರಾಜ್ ಪಾಟೀಲ್ ಅವರು BJPಯ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷರಾಗಿದ್ದರು. ಕಳೆದ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಅತೃಪ್ತಗೊಂಡಿದ್ದರು. ಯಾಕಂದರೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು, ಆದರೆ ಅವರಿಗೆ ಮಣೆ ಹಾಕಿರಲಿಲ್ಲ. ಮತ್ತು ಈ ಹಿಂದೆನೂ ಸಹ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಟಿಕೆಟ್ ಇನ್ನೇನು ಸಿಗ್ತದೆ ಅನ್ನೋ ಹತ್ತಲ್ಲಿ ಅವ್ರಿಗೆ ಕೊನೆಯ ಕ್ಷಣದಲ್ಲಿ ಕೊನೆ ಗಳಿಗೆಯಲ್ಲಿ ಕೈತಪ್ಪಿದ ಉದಾಹರಣೆಗಳಿದ್ವು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸತ್ತವರು ಏನಂದರೆ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಮತ್ತು BJP ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೆಲ್ಲ ಬೆಳವಣಿಗೆಗಳ ನಂತರ ಒಂದಷ್ಟು ಅವ್ರನ್ನ ಸಮಾಧಾನಗೊಳಿಸುವಂಥ ಪ್ರಯತ್ನಗಳು ನಡೆದಿದ್ವು. ಅವರು ಸಹ ತಟಸ್ಥ ಧೋರಣೆಯನ್ನು ಅನುಸರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದೀಗ ಏನಂದರೆ ಆ ಅತೃಪ್ತಿ ಶಮನ ಮಾಡೋ ನಿಟ್ಟಿನಲ್ಲಿ, ಯಾಕಂದರೆ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರೋದ್ರಿಂದಾಗಿ ಅವರು ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿರೋದ್ರಿಂದ, ಯಾಕಂದರೆ ಹಿಂದೆ
ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ 2 ಅವಧಿಗೆ ಅಧ್ಯಕ್ಷರಾಗಿದ್ದಂಥವರು ಮತ್ತು ಪಕ್ಷಕ್ಕಾಗಿ ಪಕ್ಷದ ಸಂಘಟನೆಗಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಂತಹ ಲಿಂಗರಾಜ್ ಪಾಟೀಲ್ ಅವ್ರನ್ನ ಬಿಟ್ಟು ಕೊಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಲಿಂಗಾಯತ ಸಮುದಾಯಗಳ ಒಂದು ಏನು ಮತಗಳ ಇತ್ಯಾದಿಗಳ ಲೆಕ್ಕಾಚಾರದಲ್ಲಿ ಏನಂದರೆ ಅವ್ರಿಗೂ ಸಹ ಇವತ್ತು ಒಂದು ಏನು ಟಿಕೆಟ್ ಕೊಡಲಾಗಿದೆ. ಈಗ ಅವರು ಸಹ ಇವತ್ತು ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇವರಿಬ್ಬರ ಆಯ್ಕೆ ಬಹುತೇಕ ಖಚಿತವಾಗಿದೆ. ಯಾಕಂದರೆ BJPಯಿಂದ ಇಬ್ಬರು ವಿಧಾನ ಪರಿಷತ್ಗೆ ಒಂದು ನಾಮಪತ್ರ ಸಲ್ಲಿಸಿರೋದ್ರಿಂದಾಗಿ ಅವರಿಬ್ಬರು ಆಯ್ಕೆ ಈಗಿನ ಮತಗಳ ಲೆಕ್ಕಾಚಾರದಲ್ಲಿ ಅವ್ರದ್ದು ಆಯ್ಕೆ ಆಗ್ತದೆ. ಜೊತೆಗೆ ಏನು ರಾಜ್ಯಸಭೆಗೆ ಒಬ್ಬರೇ BJPಯಿಂದ ಏನು ನಾಮಪತ್ರ ಸಲ್ಲಿಸಿರೋದ್ರಿಂದಾಗಿ ನಾಗರಾಜ್ ಅವರ ಆಯ್ಕೆಯೂ ಸಹ ಬಹುತೇಕ ಖಚಿತವಾಗಿದೆ. ಇನ್ನೇನು ಅದು ಏನು ಒಂದು ಎಲೆಕ್ಷನ್ ಆದರೆ ಆ ಒಂದು ಎಲೆಕ್ಷನ್ ಫಲಿತಾಂಶದ ದಿನದವರೆಗೂ ಸಹ ಇದಕ್ಕೆ ಎದುರು ನೋಡಬೇಕು. ಆದರೆ ಇದೆಲ್ಲ ಏನು ಇಬ್ಬರ ಏನು 3 ಟಿಕೆಟ್ಗಳಲ್ಲಿ 2 ಟಿಕೆಟು ಹುಬ್ಬಳ್ಳಿಗೆ ಕೊಟ್ಟಿರೋದು ಖಂಡಿತ ಈ ಭಾಗದ ಒಂದು ಏನು ಮುಖಂಡರಲ್ಲಿ ಒಂದು ಸಂತಸದ ಅಲೆ ಹೆಚ್ಚಿದೆ ಮತ್ತು ಒಂದು ಸಂಘಟನೆಗೆ ಒಂದಷ್ಟು ಹುರುಪು ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಿರೋದ್ರಿಂದ ಎರಡೂ ಇವತ್ತು ರಾಜ್ಯಸಭೆ ಇರ್ಬೋದು, MLC ಇರ್ಬೋದು, ಎರಡೂ ನಮ್ಮ ಕ್ಷೇತ್ರದಿಂದನೇ ಆಯ್ಕೆಯಾಗಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ MLC ಮಾಡೋದು. ಕಳೆದ 35 ವರ್ಷದಿಂದ ಲಿಂಗರಾಜ್ ಪಾಟೀಲ್ ಅವರು ಅನೇಕ ಸೇವೆಗಳನ್ನು ರಾಜ್ಯ ಮತ್ತು ಜಿಲ್ಲೆಯ ಅನುಗುಣವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೊಟ್ಟಿರೋದು ವಿಶೇಷವಾಗಿ ಲಿಂಗಾಯತ ಪಂಚಮಸಾಲಿ ಪ್ರಬಲ ಸಮುದಾಯದವರಿಗೆ ಇವತ್ತು ಮಾನ್ಯತೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ನಾಗರಾಜ್ ಅವರಿಗೆ ರಾಜ್ಯಸಭೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಬಹಳ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಏನು ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ, ಇಂಥ ಸಂದರ್ಭದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಆ ಸಮುದಾಯಕ್ಕೆ ಗೌರವವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂಥ ಕುರುಬ ಜನಾಂಗದವರಿಗೆ ಇದೊಂದು ಸಂತೋಷದ ವಿಷಯ. ಇವತ್ತು ನಮ್ಮ ನಾಗರಾಜ್ ಅವರಿಗೆ ರಾಜ್ಯಸಭೆಗೆ ಆಯ್ಕೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈ ಇಬ್ಬರು ಏನು ಇವತ್ತು ನಮ್ಮ ಲಿಂಗರಾಜ್ ಪಾಟೀಲ್ ಅವರು MLC ಇರ್ಬೋದು ಮತ್ತು ನಾಗರಾಜ್ ಅವರು ರಾಜ್ಯಸಭೆ ಇರ್ಬೋದು, ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇವೆ. ಅದರ ಜೊತೆಗೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ವಿಶೇಷವಾಗಿ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ರಾಜ್ಯ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ಅವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನವೀನ್ ಅವರು ಮತ್ತು BL ಸಂತೋಷ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ವಿಶೇಷವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ. ಧಾರವಾಡ ಜಿಲ್ಲೆ ಸಂಪೂರ್ಣವಾಗಿ ಪಾರ್ಟಿಗೆ ಋಣಿಯಾಗಿರುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ. ಮತ್ತು ಕಾರ್ಯಕರ್ತರಿಗೆ ಇದೊಂದು ಬಹಳ ಸ್ಪಷ್ಟವಾದ ಸಂದೇಶ ಇದೆ. ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೈ ಬಿಡೋಂಗಿಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ ಈ ಭಾರತೀಯ ಜನತಾ ಪಾರ್ಟಿ. ಏನು ಈ ಭಾಗದ ಏನು ಪ್ರಮುಖರಾದಂಥ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಮೊದಲಾದ ನಾಯಕರು ಏನು ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಮೊದಲಾದ ನಾಯಕರ ಒಂದು ಪ್ರಯತ್ನದ ಫಲವಾಗಿ ಈ ಇಬ್ಬರಿಗೂ ಟಿಕೆಟ್ ಸಿಕ್ಕಿದೆ. ಮತ್ತು ಅವರಿಬ್ಬರು ಸಹ ಏನು ಒಬ್ಬರು ರಾಜ್ಯಸಭಾ ಮೆಂಬರ್ ಆಗಿ ಮತ್ತೊಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಒಂದಷ್ಟು ಹುರುಪು ಸಿಗಲಿದೆ ಮತ್ತು ಪಕ್ಷಕ್ಕೂ ಸಹ ಒಂದು ಸ್ಟ್ರೆಂಥೆನ್ ಆಗಲಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ BJP ನಾಯಕರಿದ್ದಾರೆ. ಅದೇನೇ ಇರಲಿ, ಈಗೇನು 3 ಟಿಕೆಟ್ಗಳ ಪೈಕಿ 2 ಟಿಕೆಟು ವಾಣಿಜ್ಯ ನಗರ ಹುಬ್ಬಳ್ಳಿಗೆ ಕೊಟ್ಟಿರೋದು ಖಂಡಿತ ಒಂದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳ್ಬೋದು. ದೊಡ್ಡ ಗಿಫ್ಟ್ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಗಿಫ್ಟ್ ಇನ್ನೇನು ಆ ಒಂದು ಗಿಫ್ಟ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಆ ಇಬ್ಬರ ಆಯ್ಕೆ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆ ನಡೆಸಲಿಕ್ಕೂ ಸಹ BJP ತಯಾರು ನಡೆಸಿದೆ. ಶಿವರಾಮ ಸುರೇಶ್, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.